ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಪಗಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಸಂಬಳಕ್ಕೆ ಸಂಬಂಧಪಟ್ಟಂಥ ಎರಡು ಮಹತ್ವದ ಸುದ್ದಿಗಳನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲೇದ್ದು, ಖಜಾನೆಯಲ್ಲಿ ದುಡ್ಡಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸಂಬಳವನ್ನು ಕೊಟ್ಟಿಲ್ಲ ಈ ತಿಂಗಳು. ಎರಡನೇದ್ದು, ಕೇಳಿದಂಥ ಮಾಹಿತಿಯನ್ನು ನೀವು ನೀಡಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸಂಬಳವನ್ನು ಕೊಟ್ಟಿಲ್ಲ ಇನ್ನೊಂದು ರಾಜ್ಯದಲ್ಲಿ. ಎರಡು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿಗಳು. ಮೊದಲೇದು ಹಿಮಾಚಲ್ ಪ್ರದೇಶದ ಬಗ್ಗೆ ಮಾತಾಡ್ಬಿಡೋಣ. ಅದಾದಮೇಲೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಕೈಗೊಂಡಂಥ ಕಾರ್ಯಾಚರಣೆಯ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತೀನಿ. ಹಿಮಾಚಲ ಪ್ರದೇಶದಲ್ಲಿ ಈಗಾಗಲೇ ದುಡ್ಡಿಲ್ಲ ಅಂತ ಕೈ ಎತ್ತಿದ್ದಾರೆ ಸುಖ್ವಿಂದರ್ ಸಿಂಗ್ ಸುಕ್ಕು ಅಂತ ಮೊನ್ನೆ ನಿಮ್ಗೆ ಹೇಳಿದ್ದೆ. ಅವರ ಎಲ್ಲ ಸಚಿವರು, MLAಗಳು, ನಿಗಮ ಮಂಡಳಿ ಅಧ್ಯಕ್ಷರು, ಸದಸ್ಯರು ಅವರು ಯಾರೂ ಸಂಬಳವನ್ನು ಪಡೆದಿಲ್ಲ. ಈ ತಿಂಗಳು, ಮುಂದಿನ ತಿಂಗಳು ಪಡೆಯೋದಿಲ್ಲ. ನಮ್ಮ ಖಜಾನೆಯಲ್ಲಿ ದುಡ್ಡಿಲ್ಲ, ನಾವು ಯಾವ ಆಮಿಷಗಳನ್ನು ಒಡ್ಡಿದ್ದು ಆ ಆಮಿಷಗಳನ್ನು ಪೂರೈಸಲಿಕ್ಕಾಗಿಲ್ಲ. ಆಮಿಷ ಅನ್ನೋ ಶಬ್ದ ಅವರು ಹೇಳಲ್ಲ, ಅದನ್ನು ನಾವು ಇಲ್ಲಿ ತಾತ್ಪರ್ಯವಾಗಿ ತೆಗೆದುಕೊಳ್ಳುವಂಥದ್ದು. ಅದನ್ನು ಪೂರೈಸೋದರಲ್ಲೇ ನಾವು ಸೋತು ಹೈರಾಣಾಗಿ ಹೋಗಿದ್ದೇವೆ. ಅದಕ್ಕೆ ನಾವು ದುಡ್ಡಿಲ್ಲ, ನಮ್ಮ ಹತ್ರ ನಾವು ಯಾರೂ ಪಗಾರ ತಗೊಳ್ಳೋದಿಲ್ಲ ಅಂತ ಸುಖ್ವಿಂದರ್ ಸಿಂಗ್ ಸುಕ್ಕು ಹೇಳಿದರು. ಆದರೆ ಈಗ ಅದಕ್ಕಿಂತ ದೀನಾವಸ್ಥೆಗೆ ಬಂದು ಕುಳಿತಿದ್ದಾರೆ ಇವರು. ಅದಕ್ಕಿಂತ ಸರ್ಕಾರ ಪತನವಾಗುವ ಸ್ಥಿತಿಗೆ ಬಂದು ನಿಂತಿದೆ. ಅದೇನಪ್ಪ ಅಂತಂದರೆ ಶೋಚನೀಯ ಸ್ಥಿತಿ. ಈ ತಿಂಗಳು ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರಿ ಸಿಬ್ಬಂದಿಗೆ ಸಂಬಳವನ್ನು ಇಲ್ಲಿಯವರೆಗೂ ಕೊಟ್ಟಿಲ್ಲ. ಎಷ್ಟು ಜನರಿಗೆ ಸಂಬಳ ಹೋಗಿಲ್ಲ? 2 ಲಕ್ಷ ಸರ್ಕಾರಿ ಸಿಬ್ಬಂದಿಯವರಿಗೆ ಈ ತಿಂಗಳು ಸಂಬಳ ಅವರ ಅಕೌಂಟಿಗೆ ಕ್ರೆಡಿಟ್ ಆಗಿಲ್ಲ. ಎರಡನೇದ್ದು, ಅಲ್ಲಿಯ ನಿವೃತ್ತರಿದ್ದಾರಲ್ಲ ಅವರಿಗೆ 50,000 ಜನರಿಗೆ ಪೆನ್ಷನ್ ಹೋಗಿಲ್ಲ. ನೋಡಿ ಸ್ಥಿತಿ ಎಲ್ಲಿಗೆ ಬಂದಿದೆ ಹಿಮಾಚಲ ಪ್ರದೇಶದ್ದು ಅಂತ ಆಲೋಚನೆ ಮಾಡಬೇಕು. ಪಿಂಕಿಯನ್ನೋ ಬಂದು ಹೇಳಿ ಹೋಗ್ಬಿಟ್ರು ಏನಂತ, 1 ಲಕ್ಷ ಉದ್ಯೋಗಗಳನ್ನು ನಾವು ಸೃಷ್ಟಿ ಮಾಡ್ತೀವಿ ಅಂತ. ಇರೋದೇ 74 ಲಕ್ಷ ಜನಸಂಖ್ಯೆಯ ರಾಜ್ಯ. ಆ ರಾಜ್ಯದಲ್ಲಿ ಈಗಿರುವಂಥ ಎಂಪ್ಲಾಯಿಗಳೇನಿದ್ದಾರೆ, ಸರ್ಕಾರಿ ನೌಕರರೇನಿದ್ದಾರೆ, ಅವರಿಗೆ ಕೊಡಲಿಕ್ಕೆ ಸಂಬಳ ಇಲ್ಲ. ಇನ್ನು ಇವರು 1 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಸರ್ಕಾರಿ ನೌಕರಿಯನ್ನು ಕೊಡ್ತಾರಂತೆ. ಇವರು ಹೊಸದಾಗಿ ಕಾರ್ಖಾನೆ ಮಾಡಿ ಬೇರೆ ಬೇರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಕೆಲಸ ಕೊಡ್ತೀನಿ ಅಂತ ಹೇಳಿದರೆ ನಂಬಬಹುದಿತ್ತು. ಆದರೆ ಈ ಪ್ರಿಯಾಂಕಾ ವಾಡ್ರಾ ಹೇಳಿದ್ದೆ ಅಂದರೆ 1 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ನೀಡಲಾಗತ್ತೆ ಅಂತ ಚುನಾವಣೆಯ ಸಂದರ್ಭದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಹೇಳಿಬಿಟ್ರು. ಆದರೆ ಪರಿಸ್ಥಿತಿ ನೋಡಿದರೆ ಈಗಿರುವಂಥ ಸರ್ಕಾರಿ ಉದ್ಯೋಗಿಗಳಿಗೆ ಸಂಬಳ ಕೊಡಲಾರದಂಥ ಸ್ಥಿತಿಗೆ ಬಂದಿದ್ದಾರೆ. ನಾನು ಎಕನಾಮಿಸ್ಟ್ ಅಲ್ಲ, ಆದರೆ 2+2 ಸೇರಿದರೆ 4 ಆಗತ್ತೆ ಅಂತ ಮಾತ್ರ ನಮ್ಗೆ ಗೊತ್ತಿದೆ. 2+2 ಸೇರಿ 3 ಆಗಲ್ಲ, 4 ಆಗತ್ತೆ ಅನ್ನುವಂಥ ಕನಿಷ್ಠ ಮ್ಯಾಥಮೆಟಿಕ್ಸು ನಮಗೂ ಬರುತ್ತೆ. ಹಾಗಾದರೆ ಏನಿದೆ ಹಿಮಾಚಲ ಪ್ರದೇಶದಲ್ಲಿ ಪರಿಸ್ಥಿತಿ? ಹಿಮಾಚಲ ಪ್ರದೇಶದ ಒಟ್ಟು ಆದಾಯ ಇದೆಯಲ್ಲ, ಆದಾಯದ 42% ಕೇವಲ ವೇತನಕ್ಕೆ ಹೋಗುತ್ತೆ. ಜೊತೆಗೆ 21% ಪೆನ್ಷನಿಗೆ ಹೋಗುತ್ತೆ. ಇನ್ನು 14% ಈಗಾಗಲೇ ಸಾಲವನ್ನು ತೆಗೆದುಕೊಂಡಿದ್ದಾರಲ್ಲ ಆ ಬಡ್ಡಿಗೆ ಹೊರಟು ಹೋಗುತ್ತೆ. ಅಲ್ಲಿಗೆ 77% ಹೊರಟೋಯ್ತು. 42% ವೇತನ, 21% ಪೆನ್ಷನ್ನು, 14% ಪಡೆದಿರುವಂಥ ಸಾಲಕ್ಕೆ ಬಡ್ಡಿ. ಇದು ಅಸಲಲ್ಲ. ಹೋದಾಗ ಉಳಿದಿರೋದೆಷ್ಟು? 23%. 23%ಅಲ್ಲಿ ಇವರು ಸರ್ಕಾರವನ್ನು ನಡೆಸಬೇಕು. ಹೀಗಾಗಿ ಪಂಜಾಬದಲ್ಲಿ ಇನ್ನಿಲ್ಲದ ಹಾಗೆ ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಿದಂಥ ಅಲ್ಲಿಯ ಕಾಮಿಡಿ ಮ್ಯಾನ್ ಭಗವಂತ್ ಸಿಂಗ್ ಮಾನ್ ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಮಾಡಿದ ಮೊದಲೇ ಕೆಲಸ ಏನು ಅಂದರೆ ಬೊಕೆ ಹಿಡ್ಕೊಂಡು ಡೆಲ್ಲಿಗೆ ಹೋಗಿ ನರೇಂದ್ರ ಮೋದಿ ಹತ್ರ ಬೊಕೆ ಕೊಟ್ಟು ನಮಗೆ 50,000 ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಕೊಡಿ ಪಂಜಾಬಕ್ಕೆ ಅಂತ ಕೇಳಿದರು. ಯಾಕೆ ಬೇಕು ನಿಮ್ಮ ಪ್ಯಾಕೇಜು ಅಂತ ನರೇಂದ್ರ ಮೋದಿ ಕೇಳಿದ್ರು. ಇಲ್ಲ, ನಮ್ಮ ಹೈಕಮಾಂಡು ಅಂದರೆ ಅರವಿಂದ್ ಕೇಜ್ರಿವಾಲು ಈ ರೀತಿ ನಮಗೆ ಜನರಿಗೆ ಕೊಡಲಿಕ್ಕೆ ಇಷ್ಟೊಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ಮಾಡಿದ್ದಾರೆ, ನಮಗೆ ಅದಕ್ಕೆ ದುಡ್ಡಿಲ್ಲ, ಸರ್ಕಾರ ಈಗಾಗಲೇ ಸಾಲದಲ್ಲಿದೆ, ಈ ಯೋಜನೆಗಳನ್ನು ನಾನು ಅನುಷ್ಠಾನಕ್ಕೆ ತರಬೇಕು ಅಂದರೆ ನನ್ನ ದುಡ್ಡು ಬೇಕು, ಅದಕ್ಕೆ 50,000 ಕೋಟಿ ವಿಶೇಷ ಪ್ಯಾಕೇಜ್ ಬೇಕು. ಇವಂಥ ಶತಮೂರ್ಖ ದಡ್ಡ ಅಂದರೆ ಇದು ಖಾಸಗಿಯಾಗಿ ಹೋಗಿ ನರೇಂದ್ರ ಮೋದಿ ಹೇಳಿದ್ದಲ್ಲದೆ ಹೊರಗಡೆ ಬಂದು ಮಾಧ್ಯಮದವ್ರ ಎದುರಿಗೆ ಹೇಳ್ಕೊಂಡ ಏನೋ ದೊಡ್ಡ ಸಾಧನೆಯನ್ನು ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ನಾನು 50,000 ಕೋಟಿ ರೂಪಾಯಿ ಪ್ಯಾಕೇಜ್ ಕೇಳಿದ್ದೀನಿ ಪಂಜಾಬ್ಗೋಸ್ಕರ ಅಂತ. ಇವರು ಬಿಟ್ಟಿ ಭಾಗ್ಯ ಘೋಷಿಸಿದ್ದಕ್ಕೆ ನರೇಂದ್ರ ಮೋದಿ ಇವರಿಗೆ ಪ್ಯಾಕೇಜ್ ಕೊಡಬೇಕು. ಕರ್ನಾಟಕದಲ್ಲಿ ಚುನಾವಣೆಯಲ್ಲಿ ಗೆಲ್ತಾರೆ. ಈ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಮತ್ತು ಸೋನಿಯಾ ಗಾಂಧಿ ಎಷ್ಟು ಡೆಸ್ಪರೇಟ್ ಆಗಿದ್ದಾರೆ, ಎಷ್ಟು ಹತಾಶರಾಗಿಬಿಟ್ಟಿದ್ದಾರೆ ಅಂದರೆ ಎಲ್ಲೇ ಚುನಾವಣೆ ನಡೀಲಿ ಬಾಯಿಗೆ ಬಂದ ಹಾಗೆ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿಬಿಡ್ತಾರೆ. ಅದು ಅನುಷ್ಠಾನಕ್ಕೆ ತರಬೇಕಾದಂಥ ಜವಾಬ್ದಾರಿ ಆಯಾ ರಾಜ್ಯದಲ್ಲಿ ಆಯ್ಕೆಯಾದಂಥ ಚುನಾಯಿತರಾದಂಥ
ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೇಲೆ ಇರುತ್ತೆ. ಚುನಾವಣೆ ಆಗತ್ತೆ ಆದಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ತಾರೆ ಮಾಧ್ಯಮದವರು, ಏನು ಹೇಗೆ ಇದು ಮುಂದೆ ಅಂತ. ಅವಾಗ ಹೇಳ್ತಾರೆ ಅವರು, ನಾವು ಕೇಳಿದ್ದ 5 ನಾವು ಘೋಷಣೆ ಮಾಡಿದ್ದಲ್ಲ, ಪಂಚಭಾಗ್ಯ ಅಲ್ಲ, ನಾನು ಮತ್ತು ಸಿದ್ದರಾಮಯ್ಯ ಹೇಳಿದ್ದು 3 2 ಪ್ರಿಯಾಂಕಾ ವಾಡ್ರಾ ಅವ್ರು ಹೇಳಿದ್ದಾರೆ, 3 ಖಚಿತವಾಗಿ ಮಾಡ್ತೀವಿ, 2 ಬಗ್ಗೆ ಖಚಿತವಾಗಿ ಹೇಳೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ನೋಡಿ, ಒಂದು ಸರ್ಕಾರ ಮಾಡುವವ್ರಿಗೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಭಯ ಆತಂಕ ಇರುತ್ತೆ. ಎಲ್ಲೋ ದಿಲ್ಲಿಲಿ ಕೂತ್ಕೊಂಡು ಯಾವುದೋ ರಾಜ್ಯದಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಬಾಯಿಗೆ ಬಂದ ಹಾಗೆ ಬೊಗಳೆ ಬಿಟ್ಟರೆ ಕೊನೆಗೆ ಯಾವ ಸ್ಥಿತಿ ಬರುತ್ತೆ ಅಂದರೆ ಈ ಕರ್ನಾಟಕದಲ್ಲಿ ಆದ ಹಾಗೆ ಆಗತ್ತೆ. ಹೋಗಿ ಶಾಸಕರು ಫಂಡನ್ನು ಕೇಳ್ತಾರೆ ಡಿ ಕೆ ಶಿವಕುಮಾರ್ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ. ಅವ್ರು ಹೇಳ್ತಾರೆ, ನೋಡಿ ನಾವು ಈಗಾಗಲೇ ಯಾವ ಗ್ಯಾರಂಟಿಗಳನ್ನು ಘೋಷಿಸಿದ್ದೆವೋ ಆ ಗ್ಯಾರಂಟಿಗೆ ಅನುಷ್ಠಾನ ಮಾಡಲಿಕ್ಕೆ ನಮಗೆ ದುಡ್ಡು ಸಾಲಲ್ಲ, ಅದನ್ನು ಮೀರಿ ನಿಮಗೆ ಶಾಸಕರ ನಿಧಿ ಕೊಡು ಅಂದರೆ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಮಾಧ್ಯಮದವರ ಎದುರಿಗೆ ಹೇಳ್ತಾರೆ. ಇವತ್ತೊಂದು ಸುದ್ದಿಯನ್ನು ಓದಿದೆ, ಸಿದ್ದರಾಮಯ್ಯ ಅವರ ಪರ್ಸನಲ್ ಅಕೌಂಟ್ ಏನಿದೆ ಮುಖ್ಯಮಂತ್ರಿಯಾಗಿ ಅವರ ಕಾರ್ಯಾಲಯದ ಪ್ರಚಾರದ ವೆಚ್ಚ ಒಂದು ತಿಂಗಳಿಗೆ ಎಷ್ಟು ಅಂತ ನೋಡಿದೆ. 54 ಲಕ್ಷ ರೂಪಾಯಿಗಳನ್ನು ಸಿದ್ದರಾಮಯ್ಯವರು ತಮ್ಮ ಇಮೇಜನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಖರ್ಚು ಮಾಡ್ತಾ ಇರೋದು. ಇಲ್ಲಿ ಹಾಲಿನ ರೇಟ್ ಜಾಸ್ತಿ ಮಾಡ್ತಾರೆ, ನೀರಿನ ರೇಟ್ ಜಾಸ್ತಿ ಮಾಡ್ತಾರೆ, ಕರೆಂಟ್ ಬಿಲ್ಲು ಯಾರು 200 ಯೂನಿಟ್ 150ಕ್ಕಿಂತ ಜಾಸ್ತಿ ಇರ್ತೋ ಅವ್ರದ್ದು 3 ಪಟ್ಟು ಜಾಸ್ತಿ ಮಾಡ್ತಾರೆ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡ್ತಾರೆ, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರೆ, ಸಿನಿಮಾ ಟ್ಯಾಕ್ಸ್ ಜಾಸ್ತಿ ಆಗತ್ತೆ, ಎಲ್ಲವೂ ಜಾಸ್ತಿ ಆಗತ್ತೆ. ಆದರೆ ಇವರ ಐಷಾರಾಮಕ್ಕೆ, ಇವರ ಪ್ರಚಾರಕ್ಕೆ ದುಡ್ಡು ಮಾತ್ರ ಕಡಿಮೆ ಆಗೋದಿಲ್ಲ, ಅದು ಜಾಸ್ತಿ ಆಗ್ತಾನೆ ಇರುತ್ತೆ. ಈಗ ಕೇವಲ ಹಿಮಾಚಲ ಪ್ರದೇಶ ಅನ್ನೋದು ಕೇವಲ ನೆಪ ಮಾತ್ರ. ಈ ರೀತಿ ಹಲವಾರು ರಾಜ್ಯಗಳಿಗಿದ್ದಾವೆ. ದಿಲ್ಲಿಗಿಂತ ಉದಾಹರಣೆ ಬೇಕಾ ನೋಡಿ, ದಿಲ್ಲಿಯಲ್ಲಿ ಇವತ್ತಿನವರೆಗೂ ಅರವಿಂದ್ ಕೇಜ್ರಿವಾಲ್ ಒಂದೇ ಒಂದು ಹೊಸ ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿಲ್ಲ. ಮೊಹಲ್ಲಾ ಕ್ಲಿನಿಕ್ ಅಂತಾರೆ, ಅದನ್ನು ಒಳಗಡೆ ಹೋಗಿ ನೋಡಿದರೆ ನೀವು ಅದು ಅದರ ದುಸ್ಥಿತಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿರುವಂಥ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿದಾವಲ್ಲ, ಸಫ್ದರ್ಜಂಗ್ ಹಾಸ್ಪಿಟ್ಲು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು, ಈ ರೀತಿ ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂಥ ದೊಡ್ಡ ದೊಡ್ಡ ಆಸ್ಪತ್ರೆಗಳೇ ಅಲ್ಲಿಯ ಜೀವನಾಧಾರ ಬಿಟ್ಟರೆ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಮಾಡಿದಂಥ ಒಂದೇ ಒಂದು ಆಸ್ಪತ್ರೆ ನಿಮಗೆ ಎಲ್ಲಿಯೂ ಸುಸಜ್ಜಿತವಾದ ದೊಡ್ಡ ಆಸ್ಪತ್ರೆ ನಿಮ್ಗೆ ಸಿಗೋದಿಲ್ಲ. ಹೇಳಿದ್ದೆಲ್ಲ ಬೊಗಳೆ ಬಿಟ್ಟದ್ದು. ಶಾಲೆಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ, ಒಂದೇ ಒಂದು ಹೊಸ ಶಾಲೆ ಮಾಡಿದ್ದನ್ನು ನಾನು ನೀವು ದಯವಿಟ್ಟು ತೋರಿಸಿ, ಅದು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ. ಅಂದರೆ ಇವರು ಬಾಯಿಗೆ ಬಂದ ಹಾಗೆ ಬಿಟ್ಟಿ ಭಾಗ್ಯ ಘೋಷಿಸ್ತಾರೆ, ಆದರೆ ಅನುಷ್ಠಾನಕ್ಕೆ ಬಂದಾಗ ದುಡ್ಡು ಇರೋದಿಲ್ಲ. ಅದು ಆಮೇಲೆ ದೇರ್ ಇಸ್ ನೋ ಫ್ರೀ ಮೀಲ್ ಇನ್ ದಿಸ್ ವರ್ಲ್ಡ್. ಇವರು ಏನೇ ಘೋಷಣೆ ಮಾಡಿದ್ರು ನಮ್ಮ ದುಡ್ಡನ್ನು ಕಿತ್ಕೊಂಡು ಇನ್ನೊಬ್ಬರು ಕೊಡಬೇಕೇ ವಿನಃ ಅವ್ರ ಮನೆಯಿಂದ ತಂದಂತೂ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರ ಹಿತ್ತಲದಲ್ಲಿ ಯಾವ ಗಿಡಗಳು ಇಲ್ಲ. ಅವ್ರ ಗಿಡಗಳೇನಿದ್ರು ಅವ್ರ ಮನೆಗೆ ಮಾಡ್ಕೊಳ್ಳಿಕ್ಕೆ ಮಾತ್ರ ಇರ್ತವಿನ ಬೇರೆ ಸರ್ಕಾರಕ್ಕೆ ಸಾರ್ವಜನಿಕ ಜೀವನಕ್ಕಾಗಿ ಇರೋದಿಲ್ಲ. ಇನ್ನೊಂದು ವಿಷಯವನ್ನು ಹೇಳ್ತೀನಿ ಅಂದರೆ ಅದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟದ್ದು, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಈ ದೇಶದಲ್ಲೇ ಮಾದರಿಯಾಗುವಂಥದ್ದು. ಆಗಸ್ಟ್ 17ಕ್ಕೆ ಒಂದು ಸ್ಕೀಮನ್ನು ಅನೌನ್ಸ್ ಮಾಡ್ತಾರೆ ಯೋಗಿ ಆದಿತ್ಯನಾಥ್. ಏನಂತ, ಎಲ್ಲ ಸರ್ಕಾರಿ ಎಂಪ್ಲಾಯಿಗಳು ಯಾರ್ಯಾರಿದ್ದೀರಿ ಅವರು ತಮ್ಮ ತಮ್ಮ ಸ್ಥಿರ ಹಾಗೂ ಚರ ಆಸ್ತಿಯನ್ನು ಪೋರ್ಟಲ್ನಲ್ಲಿ, ಸರ್ಕಾರಿ ಪೋರ್ಟಲ್ನಲ್ಲಿ ಅಫಿಡವಿಟ್ ಮಾಡಿ ಹಾಕಬೇಕು. ಪ್ರತಿಯೊಬ್ಬರು, ಆತ ಗುಮಾಸ್ತನಿಂದ ಹಿಡಿದು IAS ಆಫೀಸರ್ವರೆಗೂ ಯಾರ್ಯಾರು ಅಧಿಕಾರಿಗಳಿದ್ದೀರಿ, ಅಲ್ಲಿ ಕೆಲಸ ಮಾಡೋರಿದ್ದೀರಿ, ಎಲ್ಲರೂ ತಮ್ಮ ತಮ್ಮ ಆಸ್ತಿಯನ್ನು ಘೋಷಣೆ ಮಾಡ್ಕೋಬೇಕು. 30ನೇ ತಾರೀಕು ಡೆಡ್ಲೈನ್ ಇತ್ತು. 30ನೇ ತಾರೀಕು ಡೆಡ್ಲೈನ್ ಇತ್ತು. 30ನೇ ತಾರೀಕು ಡೆಡ್ಲೈನ್ ಆದರೂ ಸುಮಾರು 29% ಜನರಷ್ಟು ದುಡ್ಡು ಡಿಕ್ಲೇರ್ ಮಾಡ್ಕೊಳ್ಳಿಲ್ಲ ತಮ್ಮ ಆಸ್ತಿಯನ್ನು. ಯಾಕೆ ಅಂತ ತಮಗೆಲ್ಲ ಗೊತ್ತಿದೆ. ಹಾಗೆ ಡಿಕ್ಲೇರ್ ಮಾಡ್ಕೊಂಡು ದಿವಸ ಇವರ ಆದಾಯಕ್ಕಿಂತ ಜಾಸ್ತಿ ಆಸ್ತಿ ಇದೆ ಅನ್ನೋದು ಸರ್ಕಾರದ ಕಣ್ಣಿಗೆ ಬೀಳುತ್ತೆ. ಇವತ್ತೆಲ್ಲ ನಾಳೆ ರೇಡ್ ಆಗತ್ತೆ ಅನ್ನುವಂಥ ಭಯಕ್ಕೋಸ್ಕರ ಗೌಪ್ಯತೆಯನ್ನು ಕಾಪಾಡಲಿಕ್ಕೆ ಮುಜುಗರದಲ್ಲಿ ಭಾಳಷ್ಟು ಜನ ತಮ್ಮ ಆಸ್ತಿ, ಸ್ಥಿರಚರ ಆಸ್ತಿಯನ್ನು ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಈಗೇನು ಮಾಡಿದ್ದಾರೆ, ಈ ತಿಂಗಳು ಅವ್ರು ಯಾರಿಗೂ ಸಂಬಳವನ್ನು ಕೊಟ್ಟಿಲ್ಲ ಯೋಗಿ ಆದಿತ್ಯನಾಥ್. ಎಷ್ಟು ಜನಕ್ಕೆ? 2,20,000 ಸರ್ಕಾರಿ ನೌಕರರ ವೇತನವನ್ನು ಬಿಡುಗಡೆ ಮಾಡಿಲ್ಲ ಉತ್ತರ ಪ್ರದೇಶ ಸರ್ಕಾರ. ಕಾರಣ ಏನು? ಕಾರಣ ಇವರು ಯಾರು ನಾವು ಹೇಳಿದ ಹಾಗೆ ಆಗಸ್ಟ್ 17ಕ್ಕೆ ಯಾವ ಇದನ್ನು ಜಾರಿ ಮಾಡಿದ್ವು, ಆದೇಶವನ್ನು ಮಾಡಿದ್ವು, ಆ ಆದೇಶವನ್ನು ಈ ಸರ್ಕಾರಿ ನೌಕರರು ಪಾಲನೆ ಮಾಡಿಲ್ಲ. ಆದ್ದರಿಂದ ಇವರಿಗೆ ಸಂಬಳವನ್ನು ತಡೆ ಹಿಡಿಯಲಾಗಿದೆ. ಇವರೇನಾದರೂ ಡಿಕ್ಲೇರ್ ಮಾಡಿಕೊಂಡ್ರೆ ಅವರ ಸಂಬಳವನ್ನು ಕೊಡಲಾಗತ್ತೆ. ಈಗ ಅಲ್ಲಿಯ ನೌಕರರಿಗೆ ಎಂಥ ಇಕ್ಕಟ್ಟು, ಎಂಥ ಸಂದಿಗ್ಧತೆ ಒದಗಿದೆ ಅಂದರೆ, ಆಸ್ತಿ ಎಷ್ಟಿದೆ ಅಂತ ಹೇಳ್ಕೊಂಡ್ರೆ ಇವತ್ತಿಲ್ಲ ನಾಳೆ ರೇಡು, ಹೇಳ್ಕೊಳ್ಳಿಲ್ಲ ಅಂದರೆ ಪಗಾರಿಲ್ಲ, ಏನು ಮಾಡಬೇಕು ತಿಳಿಲಾರದ ಪರಿಸ್ಥಿತಿಯಲ್ಲಿದೆ. ಅದ್ರ ಒಂದು ಇಲ್ಲಿ ಕಾನೂನಿನ ಒಂದು ಸಣ್ಣ ಲೋಪ ಇದೆ, ಒಂದು ತೊಂದರೆ ಇದೆ, ಇದು ಚ್ಯುತಿ ಇದೆ. ಏನಪ್ಪ ಅದು? ಏನಂದರೆ ಯಾವುದೇ ಸರ್ಕಾರಿ ನೌಕರರ ಸಂಬಳವನ್ನು ಆ ರೀತಿ ಹಿಡೀಲಿಕ್ಕಾಗೋದಿಲ್ಲ. ಅದು ಮೂಲಭೂತ ಸೌಕರ್ಯಕ್ಕೆ ಹೋಗುವಂಥದ್ದು. ಯಾರಾದರೂ ಒಬ್ಬ ಹೋಗಿ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಿದ ತಕ್ಷಣ
ಅವರು ಸಂಬಳವನ್ನು ಬಿಡುಗಡೆ ಮಾಡಿ ಅಂತ ಯೋಗಿ ಆದಿತ್ಯನಾಥ್ಗೆ ಆದೇಶವನ್ನು ಮಾಡ್ತಾರೆ, ನಿರ್ದೇಶನವನ್ನು ಕೊಡ್ತಾರೆ. ಅವಾಗ ಸಂಬಳವನ್ನು ಕೊಡಲೇಬೇಕಾಗುತ್ತೆ. ಮಜಾ ಅಂದರೆ ಇಲ್ಲಿಯವರೆಗೂ ನಿಮ್ಗೆ ಗೊತ್ತಿರಬಹುದು ಅನ್ಕೋತೀನಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ಗಳಿದಾರಲ್ಲ, ಅವರ ಪೋರ್ಟಲ್ನಲ್ಲಿ ಅವರ ಆಸ್ತಿಯನ್ನು ಡಿಕ್ಲೇರ್ ಮಾಡ್ಕೋಬೇಕು ಅಂತ ಒಂದು ಕಾಯ್ದೆ ಇದೆ. ಇಡೀ ಪೋರ್ಟಲ್ನಲ್ಲಿ ಅವರ ಜಾಗ ಸಂಪೂರ್ಣವಾಗಿ ಖಾಲಿ ಇದೆ. ನೈತಿಕವಾಗಿ ಅವರಿಗೇ ಈ ರೀತಿ ಹೇಳಲಿಕ್ಕೆ ಈಗ ನೈತಿಕವಾದಂಥ ಶಕ್ತಿ ಇಲ್ಲ. ಹಾಗಿರುವಾಗ ಬೇರೆಯವರಿಗೆ ಯಾವ ರೀತಿ ಅವ್ರು ಹೇಳಲಿಕ್ಕಾಗತ್ತೆ? ಆಲೋಚನೆ ಮಾಡಬೇಕಾದಂಥ ವಿಚಾರ. ಒಂದಷ್ಟು ಜನ ಅದರಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ, ಭಾಳಷ್ಟು ಜನ ಇದನ್ನು ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಇದು ನಮ್ಮ ದೇಶದಲ್ಲಿರುವಂಥ ಪರಿಸ್ಥಿತಿ. ಯಾವುದು ಪಾರದರ್ಶಕವಾಗಿರಬೇಕೋ, ಯಾರು ಯಾವ ಸ್ಥಾನದಲ್ಲಿ ಕೂತಿದ್ದಾರೋ ಅವರು ಪಾರದರ್ಶಕವಾಗಿ, ನಿಸ್ಪೃಹವಾಗಿ, ದಕ್ಷವಾಗಿ, ಪ್ರಾಮಾಣಿಕವಾಗಿ ಇರಬೇಕು ಅಂತ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಮತದಾರರು ಬಯಸ್ತಾರೋ ಅಂಥವರೇ ಕಳಂಕಪೂರಿತರಾಗಿರ್ತಾರೆ. ಒಂದಷ್ಟು ಜನ ಪ್ರಾಮಾಣಿಕರಿರ್ತಾರೆ. ಈಗ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಜಡ್ಜ್ ಎಲ್ಲರೂ ಭ್ರಷ್ಟರು ಅಂತ ನಾನು ಹೇಳಲ್ಲ. ಒಂದಷ್ಟು ಜನ ಈ ರೀತಿ ಕಳಂಕಪೂರಿತರಾಗಿರ್ತಾರೆ, ಅದು ಉಳಿದವ್ರ ಮೇಲೂ ಪರಿಣಾಮ ಬೀರ್ತಾ ಇರುತ್ತೆ. ಈಗ ಉತ್ತರ ಪ್ರದೇಶದ ಸರ್ಕಾರದಲ್ಲಿ ಈ ರೀತಿ ಸಂಬಳ ಹಿಡಿದೆ. ಈಗ ಅಕ್ಟೋಬರ್ 2ರವರೆಗೂ ಸಮಯವನ್ನು ಕೊಟ್ಟಿದ್ದಾರೆ ಅಂತ ಲೇಟೆಸ್ಟು ಅಪ್ಡೇಟನ್ನು ನೋಡಿದೆ. ಅಕ್ಟೋಬರ್ 2ರ ಒಳಗಾಗಿ ಎಲ್ಲರೂ ತಮ್ಮ ಆಸ್ತಿಯನ್ನು ಘೋಷಿಸಿಕೊಳ್ಬೇಕಾಗತ್ತೆ. ಅಂದರೆ ಯೋಗಿ ಆದಿತ್ಯನಾಥ್ ಮಾಡುವ ಎಲ್ಲ ಕೆಲಸಗಳು ನಾವೀನ್ಯತೆಯಿಂದ ಕೂಡಿರ್ತವೆ, ಮಾದರಿಪ್ರಾಯವಾಗಿರ್ತವೆ. 2,20,000 ಜನ ಇವ್ರನ್ನ ದ್ವೇಷಿಸ್ಲಿಕ್ಕೆ ಶುರು ಮಾಡ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಇವ್ರ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಅವರ ಕುಟುಂಬ ವರ್ಗದವರು ಇವ್ರಿಗೆ ಯಾರು ಓಟ್ ಹಾಕಲ್ಲ. ರಾಜಕಾರಣದ ದೃಷ್ಟಿಯಿಂದ ಭಾಳ ದೊಡ್ಡದಾದಂಥ ಹೊಡೆತ ಬೀಳಬಹುದು ಯೋಗಿ ಆದಿತ್ಯನಾಥ್ಗೆ. ಆದರೆ ಆತ ಸಂತ, ಇದನ್ನೆಲ್ಲ ಮೀರಿ ರಾಜಕಾರಣ ಮಾಡುವಂಥ ಮನುಷ್ಯ. ಹೀಗಾಗಿ ವ್ಯತ್ಯಾಸ ಆಗೋದಿಲ್ಲ. ಈಗ ಸುಪ್ರೀಂ ಕೋರ್ಟ್ ಬೇರೆ ಅವ್ರಿಗೆ ಆರ್ಡರ್ ಮಾಡಿತ್ತು ಏನಂತ, ಬುಲ್ಡೋಸರು ಹಾಕಬಾರ್ದು. ಅದಾದಮೇಲೂ ಬುಲ್ಡೋಸರ್ ಪ್ರಯೋಗ ಆಗಿದೆ. ಅದ್ರ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಇದೆ. ಮಮತಾ ಬೇಗಂ ಅವರು ಆ್ಯಂಟಿ ರೇಪ್ ಬಿಲ್ 2024 ಪಾಸ್ ಮಾಡಿದರು. ಪಶ್ಚಿಮ ಬಂಗಾಳದ ಅಧಿವೇಶನದಲ್ಲಿ ಪಾಸ್ ಆಗಿದೆ. BJPಯಿಂದ ಹಿಡಿದು ಎಲ್ಲ ಪಕ್ಷಗಳು ಅದಕ್ಕೆ ಒಪ್ಕೊಂಡಿದ್ದಾವೆ. ಯಾರೂ ಇದನ್ನು ವಿರೋಧಿಸಿಲ್ಲ. ಮಜಾ ಅಂದರೆ 10 ದಿವಸದ ಒಳಗಡೆ ನಾನು ಈ ರೀತಿ ತೀರ್ಪನ್ನು ಕೊಡ್ತೀನಿ ಅಂತ ಇವ್ರು ಬಿಲ್ ಪಾಸ್ ಮಾಡಿದ್ದಾರೆ. 10 ದಿವಸ ನಮ್ಮ ಸಂವಿಧಾನದತ್ತವಾಗಿ 90 ದಿವಸ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಸಮಯ ಇದೆ ಈಗಿರುವಂಥ ವ್ಯವಸ್ಥೆಯಲ್ಲಿ. 10 ದಿವಸದೊಳಗೆ ಟ್ರಯಲ್ ಆಗಬೇಕು, ಮೈಂಡ್ ಮ್ಯಾಪಿಂಗ್ ಆಗಬೇಕು, FSL ರಿಪೋರ್ಟ್ ಬರಬೇಕು, ಅದಾದಮೇಲೆ ಸಾಕ್ಷ್ಯಾಧಾರ ತಗೋಬೇಕು, ಮಹಾಜರಾಗಬೇಕು, ಎಲ್ಲವೂ ಆಗಿ ಗಲ್ಲು ಶಿಕ್ಷೆ ಆಗಬೇಕು. ಸಾಧ್ಯವೇ ಇರಲಾರ್ದ ಮಾತು. ವಾಸ್ತವಾಂಶದಲ್ಲಿ ಇದು ಇಂಪಾಸಿಬಲ್ ಆದಂಥ ಕೆಲಸ. ಆದರೆ ಕಣ್ಣೊರೆಸುವ ಕೆಲಸ ಮಾಡುವ ಮಮತಾ ಬೇಗಂ ಇಂಥವೇ ಗಿಮಿಕ್ಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ರಾಜಕೀಯವಾಗಿ ಅವ್ರಿಗೆ ಎಷ್ಟರ ಮಟ್ಟಿಗೆ ಇದರಿಂದ ಲಾಭ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅವಾಸ್ತವಿಕವಾದಂಥ ವಿಚಾರ. ಇದು ತಾಲಿಬಾನ್ ರೀತಿಯಲ್ಲಿ ಆಲೋಚನೆ ಮಾಡೋದು. ಇವತ್ತು ಕೆಲಸ ಮಾಡಿದ ತಕ್ಷಣ ನಾಳೆ ನಿಂತು ತಪ್ಪು ಕೆಲಸ ಮಾಡಿದರೆ ನಿನ್ನ ಶಿರವನ್ನು ಕಡ್ದು ಹಾಕ್ತೀನಿ ಅಂತೇಳಿ ಸರ್ತಾನ್ ಸೆ ಜುದಾ ಅಂತಾರಲ್ಲ, ಆ ರೀತಿಯಾದಂಥ ಆಲೋಚನೆ. ಇಸ್ಲಾಮಿಸ್ಟ್ ಮನಸ್ಥಿತಿಯ ಮಮತಾ ಬೇಗಂ ಕಣ್ಣೊರೆಸ್ಲಿಕ್ಕೆ ಈ ರೀತಿಯ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಅದು ಅನುಷ್ಠಾನ ಆಗುತ್ತೆ ನೀವು ಕಣ್ಣೆದುರಿಗೆ ನೋಡ್ತೀವಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ಕೆಳಗಡೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ನಂಬರ್ಗಳಿದ್ದಾವೆ. ತಮ್ಮ ಔದಾರ್ಯ ನಮ್ಮ ಶಕ್ತಿ. ನಮಸ್ಕಾರ.